ದಾಸ ಯಜಮಾನ ಐರಾವತ ಅಂತ ಹೇಳಿದ್ರೆ ಯಾರು ಫಿದಾ ಆಗಲ್ಲ ಹೇಳಿ. ಆ್ಯಂಡ್ ಫ್ಯಾನ್ಸ್ ಅಂತೂ ಕೇಳಂಗೆ ಇಲ್ಲ. ಅವ್ರ ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ ಕಾತುರದಿಂದ ಕಾಯ್ತಿದ್ದಾರೆ. ಇಲ್ಲಿ ದಿಲೀಪ್ ಅಂತ ಅಪ್ಪಟ ಅಭಿಮಾನಿ ಇದ್ದಾರೆ, ನಮ್ಮ ದರ್ಶನ್ ಅವ್ರ ಫ್ಯಾನ್. ಹಾಯ್ ಹಾಯ್ ಮೇಡಮ್. ಸೊ ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಮೇಡಮ್, ನೀವು? ನಾನು ಸೂಪರ್. ಸೊ ಈಗ ದಚ್ಚು ಅವರ ಬರ್ಡೇ ಬರ್ತಾ ಇದೆ, ಯಾವ ರೀತಿ ಸೆಲೆಬ್ರೇಟ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದೀರಾ? ಮೇಡಮ್ ಈ ವರ್ಷ ಬರ್ಡೇ ಮಾಡ್ಕೊಳ್ಳೇಬೇಕು. ಯಾಕಂದರೆ ಅವ್ರಿಗೆ ಪಾಪ ಇವಾಗ 6 ತಿಂಗಳಿಂದ ಈ ವರ್ಷ 2024 ಚೆನ್ನಾಗಾಗಿಲ್ಲ. 2025 ಗ್ರ್ಯಾಂಡ್ ಓಪನಿಂಗ್ ಕೊಡಬೇಕು. ಈ ವರ್ಷ ಬಾಸು ಬರಲೇಬೇಕು. ಬರ್ಡೇ ಸೆಲೆಬ್ರೇಷನ್ ಗ್ರ್ಯಾಂಡಾಗಿ ಮಾಡ್ತೀವಿ. ನಮ್ಮದು ಶ್ರೀನಗರ ದಾಸರಹಳ್ಳಿ ಅಂತ, ನಾವೆಲ್ಲ ದೊಡ್ಡ ಬಳಗನೇ ಇದೆ, ಗಿರಿನಗರ ಎಲ್ಲ ಬಳಗನೇ ಇದೆ. ಫೆಬ್ರವರಿ 16ನೇ ತಾರೀಕು ಬಾಸು ಸಿಗ್ತಾರೆ ಅಂತ ನಮಗೆ ಏನಪ್ಪ ಜೋಶ್ ಇದೆ. ಸಿಗ್ತಾರೆ. ನಾವು ನೈಟೇ ಹೋಗ್ತೀವಿ. ಫೆಬ್ರವರಿ 15 ನೈಟೇ ಹೋಗ್ತೀವಿ. ನೈಟ್ ಹೋಗ್ಬಿಟ್ಟು ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತೀವಿ ಮೇಡಮ್. ಅವರಂದ್ರೆ ನಮಗೆ ಪಂಚ ಪ್ರಾಣ ಮೇಡಮ್. ಫೈನಲಿ ಅವ್ರ ಮನೆ ಹತ್ರ ಹೋಗಬೇಕು, ವಿಶಸ್ ತಿಳಿಸ್ಬೇಕಂತ ನೀವು ಡಿಸೈಡ್ ಮಾಡಿಬಿಟ್ಟಿದ್ದೀರಾ. ಸೊ ಇಷ್ಟು ದಿನ ಏನು ಅವರು ಸಫರ್ ಆಗಿದ್ದಾರೆ, ಆ ವಿಷಯಗಳು ನೆಗೆಟಿವ್ ಅವ್ರ ಬಗ್ಗೆ ಮಾತಾಡ್ತಿದ್ದೆಲ್ಲ ಕೇಳಿದಾಗ ನಿಮ್ಗೆ ಹೇಗೆ ಅನಿಸ್ತಾ ಇತ್ತು? ಮೇಡಮ್ ನೆಗೆಟಿವ್ ಏನೇ ಇರಲಿ ಮೇಡಮ್, ಅಷ್ಟೇ ಬಾಸ್ ಏನು ಅಂತ ನಮಗೆ ಗೊತ್ತು. ಯಾರು ಪ್ರಪಂಚದಲ್ಲಿ ಎಲ್ಲರೂ ತಪ್ಪು ಮಾಡೋರೆ. ಅವ್ರ ಮನೆ ಹೆಣ್ಮಕ್ಳು ಬಗ್ಗೆ ಅವ್ನು ಮಾಡಿ ತಪ್ಪಲ್ವಾ? ಈಗ ನಿಮ್ಗೇನಾರಾದ್ರೂ ನಾವು ಬಿಟ್ಕೊಟ್ಬಿಡ್ತೀರಾ? ಮೇಡಮ್ ಅವ್ರು ಮಾಡಿದಾರೋ ಬಿಟ್ಟಿದಾರೋ ನಮಗಂತೂ ಗೊತ್ತಿಲ್ಲ ಮೇಡಮ್. ಮೇಲೆ ಭಗವಂತಗೊಬ್ಬಂಗೆ ಗೊತ್ತು. ನಮ್ಮ ಅಭಿಮಾನಿಗಳಂತೂ ಅವ್ರು ಯಾರೂ ಏನು ಮೋಸ ಮಾಡಲ್ಲ, ಮಾಡೋದು ಇಲ್ಲ. ಅವ್ರ ವ್ಯಕ್ತಿತ್ವ ಏನು, ಅವ್ರೇನು ಗುಣ ಏನು, ಡಿ ಬಾಸ್ ದರ್ಶನ್ ಅನ್ನೋದ್ರಲ್ಲೇ ದಾನ ಧರ್ಮ ಧೈರ್ಯ ಎಲ್ಲ ಇದೆ. ಡಿ ಬಾಸ್ ದರ್ಶನ್ ಅನ್ನೋದ್ರಲ್ಲೇ ದಾನ ಧರ್ಮ ಧೈರ್ಯ ಎಲ್ಲ ಇದೆ. ಡಿ ಬಾಸ್ ಮೇಡಮ್, ಅಷ್ಟೇ. ನಾವು ಅವ್ರಿಗೆ ಫ್ಯಾನು. ಯಾವತ್ತೂ ಅವ್ರಿಗೆ ನಾವು ಚಿರಋಣಿ ಆಗಿರ್ತೀವಿ. ನಾವು ಬಿಟ್ಕೊಡೋ ಮಾತೇ ಇಲ್ಲ, ಅಷ್ಟೇ ಮೇಡಮ್. ದಾಸರಿಗೆ ಸರಿಸಾಟಿ ಯಾರೂ ಇಲ್ಲ. ನಮ್ಮ ಡಿ ಬಾಸ್ಗೆ ಸರಿಸಾಟಿ ಯಾರೂ ಇಲ್ಲ ಮೇಡಮ್. ನೆನ್ನೆ ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟ್ ಮಾಡಿದ್ದಾರೆ ಮಕರ ಸಂಕ್ರಾಂತಿಗೆ. ಜಸ್ಟ್ 2 ಅವರ್ಸಲ್ಲೇ ಎಷ್ಟು ಲೈಕ್ಸು ಕಮೆಂಟ್ಸು ಬಂದಿದೆ ಗೊತ್ತಾ? ಬೇರೆಯವ್ರು ಹಾಕಿದ್ದಾರೆ, ಬಟ್ ಇಲ್ಲಿಲ್ಲ. ಅಲ್ಲಿ ಇವಾಗ ಸೋಷಿಯಲ್ ಮೀಡ್ಯಾದಲ್ಲಿ ಬೇಡ. ಅವ್ರು ಅಕ್ಟೋಬರ್ ತಿಂಗಳಲ್ಲಿ ಹಾಕಿರೋದು, ಇವ್ರು ಜಸ್ಟ್ 1 ಡೇ ಹಾಕಿರೋದು. 1 ಅವರ್ಗೆ ಎಷ್ಟು ಲೈಕ್ಸು ಕಮೆಂಟ್ಸ್ ಹೋಗಿದೆ ಅಂದರೆ ಫ್ಯಾನ್ಸು 1% ಕೂಡ ನಮ್ಮ ಬಾಸ್ಗೆ ಕಡಿಮೆ ಆಗಿಲ್ಲ. ಹೇಳ್ಕೊಳೋರು ಹೇಳ್ಕೊಬೋದು, ಅಯ್ಯೋ ದರ್ಶನ್ಗೆ ಅವನದು ಫಿಲಮ್ ಕೆರಿಯರ್ ಮುಗ್ದೋಯ್ತು ಹಂಗೆ ಹಿಂಗೆ ಅಂತ. ಅವ್ರ ಅಪ್ರಾಣೆ ಅವನ ಹಣೆ ಬರ, ಅವರೇ ಹೇಳೋರೆ, ಬಾಸ್ ಹೇಳೋರೆ. ಅವ್ರವ್ರ ಹಣೆ ಬರೋಣ ಯಾರು ಏನು ಮಾಡ್ಕೊಳಕ್ಕಾಗಲ್ಲ ಅಂತ. ಮೇಲೆ ಭಗವಂತವನೇ ಎಲ್ಲರಿಗೂ ಅವನವನೇ ಸರ್, ಅಷ್ಟೇ. ಪಕ್ಕ ಅಭಿಮಾನಿ ಅಂತ ಹೇಳಿದ್ಮೇಲೆ ಡೈಲಾಗ್ ಹೇಳಿಸೇ ಬಿಡೋಕ್ಕಾಗತ್ತಾ? ನೋವೆ. ಹೆಣ್ಮಕ್ಳು ಹಿಡ್ಕೊಂಡು ಅರ್ಶಿನ ಕುಂಕುಮನ ಕರ್ನಾಟಕದ ಬಾವುಟ ಮಾಡ್ಕೊಂಡು ಬದುಕ್ತಿರೋ ನಾವು. ಬಾವುಟ ಮುಟ್ಟಿದ್ರೇ ಬಿಡಲ್ಲ, ಇನ್ನು ಹೆಣ್ಮಕ್ಳನ್ನ ಮುಟ್ಟಿದ್ರೆ ಬಿಡ್ತೀವಾ? ಜೈ ಡಿ ಬಾಸ್. ತಾಯ್ನಾಡು ವಿಶ್ವಕ್ಕೆ ಬಂದರೆ ಜನ ಯಾರೇ ಇರಲಿ, ಜಾಗ ಯಾವುದೇ ಇರಲಿ, ನುಗ್ಗೊಡಿತೀವಿ. ವಾವ್, ಸೂಪರ್.